ಆತ್ಮೀಯರೇ ನಮಸ್ಕಾರ. ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಸ್ನೇಹಿತರೆ, ಏಪ್ರಿಲ್ 20ರಂದು ಅಂದರೆ ಇವತ್ತು ಐತಿಹಾಸಿಕ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದಿವ್ಯ ರಥೋತ್ಸವ. ಇದೇ ದಿನ ನಮ್ಮೂರು ಮಿರ್ಲೆಯಲ್ಲಿಯೂ ಕೂಡ ಹೊಯ್ಸಳರು ಕಟ್ಟಿಸಿದಂಥ ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ನೀವು ನೋಡಬಹುದು. 15ನೇ ಶತಮಾನದಲ್ಲಿ ಚಂಗಾಳ್ವರು ಜೀರ್ಣೋದ್ಧಾರ ಮಾಡಿದರು ಎಂಬ ಮಾಸಿದ ಶಾಸನವಿದೆ. ಗರ್ಭಗುಡಿಯ ಗೋಡೆಯೊಂದಿಗೆ ಕೂಡಿಸಿರುವ ಹೊಯ್ಸಳ ಮಾದರಿಯ ಚೌಕ ಸ್ತಂಭಗಳಿವೆ. 4 ಕೈಗಳ ಸುಂದರ ಚೆನ್ನಕೇಶವನ ವಿಗ್ರಹವಿದೆ. ಸುಮಾರು ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿ ಇದ್ದ ಈ ದೇವಾಲಯವನ್ನು 1955ರಲ್ಲಿ ಪ್ರಾರಂಭ ಮಾಡಿದರು ಎಂಬ ಮಾಹಿತಿ ಇದೆ. ಮತ್ತು ಅದಾದ ಕೆಲವು ವರ್ಷಗಳಲ್ಲಿ ಈ ದೇವಾಲಯ ಸಂಪೂರ್ಣ ಶಿಥಿಲಾವಸ್ಥೆಗೊಂಡಿತ್ತು. ಇದನ್ನು ಅರಿತ ಮಿರ್ಲೆಯ ಕೆಲವರು ಈ ದೇವಸ್ಥಾನವನ್ನು ಪುನರ್ ಪ್ರಾರಂಭ ಮಾಡಿ ಈಗ ಒಂದು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ज्ञानानन्दमयं देवं निर्मलस्फटिकाकृतिम् आधारं सर्वविद्यानामयग्रीवोपास्महे. श्रीचन्निगराय स्वामी देवताभ्यो नमः. आकाशात् पतितं तोयं यथा गच्छति सागरः सर्वदेव नमस्कारं केशवं प्रतिगच्छति. ಶ್ರೀಗುರುಭ್ಯೋ ನಮಃ. ಇವತ್ತಿನ ದಿವಸ KR ನಗರ ತಾಲೂಕು ಮಿರ್ಲೆ ಹೋಬಳಿಯಲ್ಲಿ ಶ್ರೀ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ವಿಶೇಷವಾಗಿ ಬೇಲೂರು ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ದಿವಸ ಇವತ್ತು ರಥೋತ್ಸವ ನಡೆಯುತ್ತಿದೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲೂ ಕೂಡ ರಥೋತ್ಸವ ಹಾಗೆ ಪೂಜಾ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಸಾದ ವಿನಿಯೋಗವಾಗಿರುತ್ತದೆ. ಇದು ಸುಮಾರು ಒಂದು ಪುರಾತನವಾದಂಥ ದೇವಸ್ಥಾನ. ಇದು ದಿನಗಳಿಂದನೂ ಇದನ್ನು ದೇವಸ್ಥಾನ ಕ್ಲೋಸ್ ಆಗೋಗಿತ್ತು. ಏಕೆಂದರೆ ಪೂಜೆ ವಿಧಾನಗಳು ಮಾಡ್ತಾನೆ, ಹಾಗೆ ಅದಕ್ಕೆ ತಕ್ಕನಾದಂತಹ ಸೇವೆಗಳು ನಡೀತಾನೆ. ಹಾಗಾಗಿ ಕೆಲವು ವರ್ಷ ಒಂದು 50 ವರ್ಷದಿಂದ ನಮಗೆ ಗೊತ್ತಿರೋ ಹಾಗೆ 50 ವರ್ಷದಿಂದನೂ ದೇವಸ್ಥಾನ ಬಾಗಿಲಾಗಿತ್ತು. ಹಾಗಾಗಿ ಈಗ ಊರವರು ಗ್ರಾಮದವರೆಲ್ಲ ಸೇರಿಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಕೆಲವು ಕಳೆದ 5 ವರ್ಷದಿಂದ ಪೂಜೆಯನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಪ್ರತಿ ವರ್ಷವೂ ಇದೇ ದಿನದಲ್ಲಿ ವಿಶೇಷ ದಿನದಲ್ಲಿ ರಥೋತ್ಸವ ಪೂಜಾ ವಿಧಾನಗಳು ನಡೆಯುತ್ತೆ. ಹಾಗೆ ಪ್ರತಿದಿನವೂ ದೇವಾಲಯದಲ್ಲಿ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಿದೆ. 50 ವರ್ಷದಿಂದ ದೇವಸ್ಥಾನ ಬಾಗಿಲಾಕೊಂಡಿತ್ತು. ಕಾರಣ ಇಲ್ಲಿ ಸಾಮಾನ್ಯವಾಗಿ ಯಾರು ಮೇಂಟೆನೆನ್ಸ್ ಇರಲಿಲ್ಲ. ನಮಗೆ ಇಲ್ಲಿ ಊರು ಹೆಬ್ಬಾಗಿಲಿರೋ ದೇವಸ್ಥಾನ ಭಾಳ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ. ಹಾಗೂ ಕೂಡ ನಮ್ಮ ಮನೆದೇವರಾಗಿರೋದ್ರಿಂದ ಇದನ್ನು ನಾವು ಅಭಿವೃದ್ಧಿಪಡಿಸಬೇಕು ಅಂತ ಅಂದ್ಬಿಟ್ಟು ನಾವು ಕರ್ನಾಟಕ ನಾವು ಮಾತಾಡಿ, ಜೊತೆಗೆ ನಮ್ಮ ಸ್ನೇಹಿತರು ಗ್ರಾಮಸ್ಥರು ಮತ್ತು ಇಂಥ ಎಲ್ಲ ಸಪೋರ್ಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಸರ್ ಇದನ್ನು ಪ್ರಾರಂಭ ಮಾಡಿದಾಗಲಿಂದ ಊರು ಒಂದು ಒಳ್ಳೆಯದು ಆಗ್ತಾಯಿದೆ, ಮಳೆ ಚೆನ್ನಾಗಿ ಆಗ್ತಾಯಿದೆ. ಹಾಗಾಗಿ ನಮಗೆ ಭಾಳ ಖುಷಿ ಆಗ್ತಾಯಿದೆ ದೇವಸ್ಥಾನ ಪ್ರಾರಂಭ ಮಾಡಿದ್ದು. ಇದೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಉದ್ದೇಶದಲ್ಲಿ ನಾವು ಮಾಡ್ತಾಯಿದ್ದೀವಿ. ಹಾಗೆ ಧಾರ್ಮಿಕ ದತ್ತಿ ಇಲಾಖೆಯವರು ಕೂಡ ಸಹಕರಿಸಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಮತ್ತು ಇಲ್ಲಿ ತಹಸೀಲ್ದಾರ್ ಹತ್ರ ನಾವು ಪರ್ಮನೆಂಟ್ ಅರ್ಚಕರು ಬೇಕು ಅಂತೇಳಿ ನಾವು ಒಂದು ಅರ್ಜಿನ ಕಳಿಸಿದ್ದೀವಿ. ಹೀಗೆ ಅವರು ಕೂಡ ನಮಗೆ ಸಹಕರಿಸಿದ್ರೆ ಭಾಳ ಅನುಕೂಲ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಚೆನ್ನಕೇಶವ ದೇವಾಲಯ ಮಿರ್ಲೆಲಿ ಇದು ಹೆಚ್ಚಿಗೆ ಪುರಾತನ ಕಾಲದಲ್ಲಿ ಅಂತ ಅಂದರೆ ಹಿಂದೆ ಸಾಧಾರಣ ಮಟ್ಟ ನಮಗೆ ಇನ್ನು ಗೊತ್ತೇ ಇಲ್ಲ. ಇದು 3ನೇ ತಲೆಯಿಂದ 4ನೇ ತಲೆ ತನಕ ಇದ್ರೂ ಇರ್ಬೋದು ಅಂತ ನಮಗಂತೂ ಗೊತ್ತಿಲ್ಲ. ಹಿರಿಯವರಿಂದ ನಾವು ಮಾಹಿತಿ ಪಡ್ಕೊಂಡಿದ್ದು. ಇದಕ್ಕೆ ಒಬ್ಬರು ದಾನಿಗಳು ಅಂತ ಸೇರಿ ಈ ದೇವಾಲಯನ ಭಾರಿ ತಾಳ್ಮೆಯಿಂದ ವರ್ತಿಸ್ಕೊಂಡಿರೋದ್ರಿಂದ ಇದು ಎಲ್ಲ ಒಬ್ಬರೇ ಜನಾಂಗ ಅಂತಲ್ಲ, ದೇವಂಚಡ್ರು ಅಂತಲ್ಲ, ಮತ್ತೊಂದು ಜನಾಂಗ ಅಂತಲ್ಲ, ಇದು ಶ್ರೇಷ್ಠವಾದ್ದು. ಬೇಲೂರಿನಲ್ಲಿ ಏನು ವಿಗ್ರಹ ಇದೆಯೋ ಆ ಮೂರ್ತಿಗಿಂತ ಈ ವಿಗ್ರಹ ಒಂದು ದಾರ ಮೇಲಾಗಿದೆ.
ಅದರಿಂದ ಇದು ಭಾರಿ ಸುಭಿಕ್ಷವಾಗಿರೋದ್ರಿಂದ ನಮ್ಮ ಮಿರ್ಲೆ ಗ್ರಾಮದಲ್ಲಿ ಭಾರಿ ಹಿಂದುಳಿದಿತ್ತು. ಈಗ ಎಲ್ಲ ಪ್ರಜ್ಞಾವಂತರು, ಬುದ್ಧಿವಂತರುಗಳು, ಯುವಕರು, ಜನಾಂಗದ ಎಲ್ಲ ಜನಾಂಗದ ಜನ ಸೇರಿ ಇದನ್ನು ಜಾಸ್ತಿ ಒತ್ತಡ ತಂದು ಹೇರಿ ಇದನ್ನು ಅಭಿವೃದ್ಧಿಗೊಳಿಸಿ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಏನು ಯಾವ್ಯಾವ ಥರ ಪೂಜೆಗಳು ಸಲ್ಲಿಸಬೇಕು ಅರ್ಚಕರಿಂದ ಮತ್ತು ದಾನಿಗಳಿಂದ ಎಲ್ಲ ಸಮೂಹದ ಸೇರಿ ಈ ರೀತಿ ವಿಜೃಂಭಣೆಯಿಂದ ನಡೆಸ್ಕೊಂಡಿದ್ದು. ಇದು ಹೆಚ್ಚು ಕಮ್ಮಿ 1955ರಿಂದ ಹಿಂದೆ ಇರ್ತಕ್ಕಂಥದ್ದು ಅಂತ ನಾ ಮಾತ್ರ ಕೇಳಿದ್ದು. ಅಲ್ಲಿಂದ ಆಚೆಗೆ ಈ ವಿಗ್ರಹ ನೆಲೆ ಮಾಡಿದವ್ರು ಯಾರು ಅಂತ ಆ ಮಹನೀಯ ಅವ್ರ ಹೆಸರುಗಳನ್ನ ಇವತ್ತು ಸ್ಮರಿಸೋಣ. ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಸಂತಸ ಎಲ್ಲನೂ ಕೊಡಲಿ ಅಂತೇಳಿ ನಾವು ಅವ್ರನ್ನ ಮತ್ತೊಮ್ಮೆ ಈಗ ಅವ್ರಿಗೆ ಹೇಳ್ತೀವಿ. ಈಗ ಮಾಡ್ತಕ್ಕಂಥ ಎಲ್ಲ ಇಲ್ಲಿರ್ತಕ್ಕಂಥ ಸಂಘದ ಕೌನ್ರುಗಳದು ಇರ್ತಕ್ಕಂಥ ಜನಾಂಗದ ಎಲ್ಲ ಮುಖಂಡರುಗಳಿಗೂ ಭಾರಿ ಉತ್ತೇಜನ ಕೊಟ್ಟು ಇದನ್ನು ಮೆರೆಯ ದೇವರಿಂದ ಮಾಡಿ ಇದನ್ನು ಗ್ರಾಮದಲ್ಲಿ ಉತ್ತೇಜನ ಕೊಡ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಸಂಸಾರಕ್ಕೆ, ಅವ್ರ ಕುಟುಂಬಕ್ಕೆ, ವರ್ಗದವ್ರಿಗೆ ಆ ಭಗವಂತ ಒಳ್ಳೆ ಹೆಸರು ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಅವ್ರ ಕುಟುಂಬದವರೆಲ್ಲ ಚೆನ್ನಾಗಿರಲಿ, ಮುಂದೆ ಇದು ಹೆಚ್ಚಿನ ರೀತಿ ಪ್ರಬಲವಾಗಿ ಬರಲಿ ಅಂತ ನಾವು ಈ ಗ್ರಾಮದವರು ಎಲ್ಲ ಪ್ರಯತ್ನ ಪಟ್ಟು ನಿಮ್ಮನ್ನು ನಾವು ಮನವಿ ಮಾಡ್ಕೋತಾ ಇದ್ದೀವಿ.